ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಅಂದರೆ ಈ ಕೆಲಸ ಗೊತ್ತಿರೋರಿಗೂ ಒಂದು ಐಡಿಯಾ ಸಿಗುತ್ತೆ, ಗೊತ್ತಿರೋದವರು ಹೇಗೆ ಕಲಿತು ಮಾಡ್ಬೋದು ಅಂತ ಹೇಳ್ಕೊಂಡು ಒಂದು ಐಡಿಯಾ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಿಷಯ ಏನಪ್ಪ ಅಂತಂದರೆ, ಯಾರಿಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲ್ವೋ, ಅಥವಾ ನನ್ನ ಮನೇಲೇ ಕೆಲಸ ಮುಗಿಸಿ ನನ್ನ ಫ್ರೀ ಟೈಮಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ತುಂಬ ಯೂಸ್ ಆಗುವಂಥ ವಿಡಿಯೋ. ಹಾಗೆ ನನ್ನ ಚಾನಲ್ ಮಧ್ಯಮ ಫ್ಯಾಮಿಲಿ, ಇದಕ್ಕೊಂದು ಸಪೋರ್ಟ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳಿರುವ ಹಾಗೆ, ಯಾರಿಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ವೋ ಅಥವಾ ಮನೇಲೇ ಇದ್ದು ನನ್ನ ಫ್ರೀ ಟೈಮಲ್ಲಿ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಯೂಸ್ಫುಲ್ ವಿಡಿಯೋ ಇದು, ಆಯಿತಾ. ಕೆಲಸ ಏನಪ್ಪ ಅಂತಂದರೆ, ಸೀರೆಗಳಿಗೆ ಕುಚ್ಚಾಕಿ ಕೊಡೋದು ನಿಮಗೆ ಗೊತ್ತಿದ್ರೆ ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಇವಾಗ ಈ ಕೆಲಸನ ಇವತ್ತಿಂದನೇ ಶುರು ಮಾಡ್ಬೋದು. ಗೊತ್ತಿಲ್ಲದವರು ಯೂಟ್ಯೂಬ್ ನೋಡಿ ಕಲಿಬೋದು. ಯೂಟ್ಯೂಬಲ್ಲಿ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು. ಮತ್ತು ಈ ಕೆಲಸ ಕಲೀಲಿಕ್ಕೆ ನಿಮಗೆ 3 ತಿಂಗಳು 6 ತಿಂಗಳು ಟೈಮ್ ಏನು ಬೇಕಾಗಿಲ್ಲ. ನೀವು ಮನಸ್ಸಿಟ್ಟು ಕಲಿತೀವಿ ಅಂತ ಹೇಳಿದ್ರೆ 1 ವಾರದಲ್ಲೂ ಕಲಿಬೋದು. ಇಲ್ಲ ನಾನು ಸ್ವಲ್ಪ ಲೇಟಾಗಿ ಕಲಿತೀನಿ ಅನ್ನೋರಿಗೆ 1 ತಿಂಗಳು ಒಳಗಡೆ ಆದರೂ ಕಲಿಬೋದು. ನೀವು ಆದಮೇಲೆ ಎಷ್ಟು ಡಿಸೈನ್ ಕಲಿತೀರೋ ಅಥವಾ ಒಂದೇ ಕಲಿತೀರೋ ಗೊತ್ತಿಲ್ಲ, ಅದು ನೀವು ಪ್ರಯತ್ನ ಪಟ್ಟ ಹಾಗೆ. ಅಂದರೆ ಬೇಬಿ ಕುಚ್ಚು ನೀವು ಒಂದು ಕಲಿತ್ರೆ ಅದರಲ್ಲಿ ಹಲವಾರು ವೆರೈಟಿಗಳಿದೆ. ಸ್ವಲ್ಪ ಉದ್ದ, ಸ್ವಲ್ಪ ದೊಡ್ಡದು, ಮತ್ತು ಅದಕ್ಕೆ ಬೀಡ್ಸ್ಗಳನ್ನ ಆ್ಯಡ್ ಮಾಡಿ ಹಾಕೋದು ಅಂಥದ್ದೆಲ್ಲ ಇದೆ. ಅದರಿಂದ ನೀವು ಎಷ್ಟು ಕಲಿತೀರೋ ಅದನ್ನು ನೀವು ಒಂದು ಸೀರೆಗೆ ಹಾಕಿ. ಮೊದಲು ನೀವು ಕಲಿಯುವಾಗ ಯಾವುದೇ ಕಾರಣಕ್ಕೂ ಹೊಸ ಸೀರೆಗೆ ಹಾಕಲಿಕ್ಕೆ ಹೋಗಬೇಡಿ. ನಿಮ್ಮ ಹಳೆ ಸೀರೆ ಇದ್ದರೆ, ನಿಮ್ಮ ಹಳೆ ಸೀರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ಹತ್ರನೋ ಇಲ್ಲ ಅಜ್ಜಿ ಹತ್ರನೋ ಇರ್ಬೋದು, ಇಲ್ಲ ಹಳೆ ವೇಲ್ಗಳಿಗೆ ಹಾಕಿ ಆದರೂ ಟ್ರೈ ಮಾಡ್ಬೋದು. ಹಾಗೆ ಆದಮೇಲೆ ಒಂದು ಬಟ್ಟೆಗೆ ನೀವು ಯಾವ ಡಿಸೈನ್ನ ಹಾಕ್ತೀರಾ ಅದನ್ನು ಹಾಕಿ ಅದರದ್ದು ಫೋಟೋ ತೊಗೊಂಡು ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕಿ. ಆವಾಗ ಸ್ಟೇಟಸ್ಸಿಂದ ನಿಮಗೆ ಅವರು ಕೇಳ್ತಾರೆ ನಿಮ್ಮನ್ನ, ನೀವು ಮಾಡ್ತಾ ಇರೋದಂತ ಅಂತೇಳಿ ಮಾಡಿಕೊಡಿ. ಮತ್ತು ಅವರಿಗೆ ಹೇಳುವಾಗ, ಒಬ್ಬರಿಗೆ ನೀವು ಮಾಡಿಕೊಟ್ಟಾಗ ಒಬ್ಬರಿಂದ ಹೇಳ್ಕೊಂಡು ಹೋಗುವಾಗ ನಿಮಗೆ ಕೆಲಸ ಬರ್ತಾ ಇರ್ತದೆ. ಈಗ ನೀವು ದಿನಕ್ಕೆ 1 ಸೀರೆ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ 250 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ನಮ್ಮ ಕೊಡಗಲ್ಲಿ ಒಂದು ಬೇಬಿ ಕುಚ್ಚು ಹಾಕಲಿಕ್ಕೆ 300 ರೂಪಾಯಿ ತಗೋತಾರೆ. ಆದರೆ ಬೇರೆ ಕಡೆ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ. ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೇಟ್ ಇರುತ್ತೆ. ಅಂದರೆ ನೀವು ಟೈಲರ್ ಈಗ 300 ರೂಪೀಸ್ ತಗೋತಾರೆ ಅಂತ ಹೇಳಿದ್ರೆ ನೀವು 300 ರೂಪೀಸೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಕಡಿಮೆಗೆ ಹಾಕಿ ಕೊಟ್ಟರು ತುಂಬ ಒಳ್ಳೆಯದು. ಯಾಕಂದರೆ ಸ್ಟಾರ್ಟಿಂಗ್ ನಿಮಗೆ ಕೆಲಸ ನಿಮ್ಮ ಹತ್ರ ಬರೋ ತನಕ, ಅಂದರೆ ಕಸ್ಟಮರ್ ನಿಮ್ಮನ್ನು ಹುಡುಕಿ ಬರೋ ತನಕ ನೀವು ಸ್ವಲ್ಪ ಕಡಿಮೆಲಿ ಮಾಡಿ ಕೊಡೋದು ಒಳ್ಳೆಯದು. ಅಂದರೆ ನಾನು ಮುಂಚೆ ನನ್ನ ಫ್ರೀ ಟೈಮಲ್ಲಿ ನಾನು ಯೂಟ್ಯೂಬ್ ನೋಡಿ ಕಲಿತಂಥ ಕೆಲಸ ಇದು. ಅಂದರೆ ಯೂಟ್ಯೂಬ್ ನೋಡಿನೇ ನಾನು ಕಲಿತು ಇವಾಗ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದೇ ಅಂದರೆ ನಾನು ಮಾಡ್ತಾಯಿರೋ ಕೆಲಸ ನಿಮಗೂ ಕೂಡ ಯೂಸ್ ಆಗಲಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈಗ ನೀವು ಒಂದು ಸೀರೆಗೆ 250 ರೂಪಾಯಿ ತಗೊಂಡ್ರೆ, ನೀವು 2 ಸೀರೆಗೆ ಒಂದು ದಿನದಲ್ಲಿ 2 ಸೀರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನೀವು 500 ರೂಪಾಯಿ ಆರಾಮಾಗಿ ಕೂತಲ್ಲಿಂದನೇ ಸಂಪಾದನೆ ಮಾಡ್ಬೋದು. ಅದು ನೀವು ಹೊರಗಡೆ ಹೋಗಿ ದುಡಿಬೇಕಂತೂ ಇಲ್ಲ, ಮತ್ತು ಹೇಳೋದು ರಿಸ್ಕ್ ತಗೊಂಡು ಮಾಡಬೇಕಂತೂ ಇಲ್ಲ. ಅಂದರೆ ನಿಮ್ಮ ಫ್ರೀ ಟೈಮಲ್ಲಿ ಮಾಡೋದು. ನನಗೆ ರಾತ್ರಿ ಟೈಮ್ ಇರೋದಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಮಾಡ್ಬೋದು, ಇಲ್ಲ ನನಗೆ ಬೆಳಿಗ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ದಿನಕ್ಕೊಂದು ಅರ್ಧ ಗಂಟೆ ಟೈಮು ಎಲ್ಲರ ಹತ್ರ ಇದ್ದೇ ಇರುತ್ತೆ. ಆ ಅರ್ಧ ಗಂಟೆ ಟೈಮಲ್ಲಿ ನಾವು ಕಲಿತು ಆರಾಮಾಗಿ ಮಾಡ್ಬೋದು. ಒಂದು ಸೀರೆನ ಮಾಡಲಿಕ್ಕೆ ನಾವು ಮನಸ್ಸಿಟ್ಟು ಮಾಡಿದರೆ 1.5 ಅವರ್ಸ್ ಇಲ್ಲಾಂದರೆ 2 ಅವರ್ಸಲ್ಲಿ ಮುಗೀತದೆ. ಅಂದರೆ ಇವಾಗೆಲ್ಲ ತುಂಬ ಹತ್ತಿರಕ್ಕೆ ಯಾರೂ ಕೇಳೋದಿಲ್ಲ, ಸ್ವಲ್ಪ ದೂರ ಹಾಕಿ ಕೊಡಿ ಅಂತಲೇ ಕೇಳೋದು. ಆರಾಮಾಗಿ ಈ ಕೆಲಸನ ನೀವು ಕಲಿತು ಮನೇಲೇ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಹೆಲ್ಪ್ ಆಗಿದೆ ಕೂಡ. ಯಾವುದೇ ಕಾರಣಕ್ಕೂ ಇದು ಸೀರೆ ಕುಚ್ಚು ಅಂತ ಹೇಳ್ಕೊಂಡು ಹಿಂದೆ ನಿಲ್ಲಬೇಡಿ. ಈ ಕೆಲಸದಿಂದ ನಿಮಗೆ ಒಳ್ಳೆ ಇನ್ಕಮ್ ಬರುವಂಥ ಕೆಲಸ, ಜೊತೆಗೆ ನೀವು ಕಲಿತಾಗೇನೂ ಆಗ್ತದೆ. ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳುವ ಬದಲು ಯೂಟ್ಯೂಬಲ್ಲಿ ಇಂಥ ವೀಡಿಯೋಗಳನ್ನೆಲ್ಲ ನೋಡಿ ನೀವು ಆರಾಮಾಗಿ ಸಂಪಾದನೆ ಮಾಡ್ಕೋಬೋದು. ಇವಾಗ ಎಲ್ಲರೂ ಟೈಲರ್ ಹತ್ರ ಏನೂ ಹೋಗೋದಿಲ್ಲ. ಹೀಗೆ ಟೈಲರ್ ಹತ್ರ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟರೆ ಸೀರೆಗೆ ಇವರು ಚೆನ್ನಾಗಿ ಕುಚ್ಚು ಹಾಕ್ತಾರೆ ಅಂತ ಹೇಳುವಾಗ ನಿಮ್ಮ ಹತ್ರನೇ ಹುಡುಕಿ ಬರ್ತಾರೆ. ಅವ್ರ ಹತ್ರ ಬ್ಲೌಸ್ ಕೊಡ್ತಾರೆ, ನಿಮ್ಮ ಹತ್ರ ಕುಚ್ಚು ಹಾಕೋತಾರೆ. ಇಲ್ಲ ನೀವು 2 ಟೈಲರ್ಗಳನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಟೈಲರ್ಗಳ ಹತ್ರನೇ ನೀವು ಸೀರೆ ಕಲೆಕ್ಟ್ ಮಾಡಿ ಮನೇಲೇ ತಂದು ಹಾಕಿ ಟೈಲರಿಗೆ ಕೊಡ್ಬೋದು. ಆಗ ನೀವು ಮಾಡಿದ ಕೆಲಸಕ್ಕೆ ಏನು ಅಮೌಂಟ್ ಇದೋ ಅದನ್ನ ಟೈಲರ್ ಅವರಿಂದನೇ ನೀವು ಕಲೆಕ್ಟ್ ಮಾಡ್ಕೋಬೋದು. ನೀವೇ ಕಲೆಕ್ಟ್ ಮಾಡ್ಕೋಬೇಕು ಅಂತ ಏನಿರೋದಿಲ್ಲ. ಅದರಿಂದ
ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಾನು ಹೇಳೋದು ಯಾರಿಗೆ ಗೊತ್ತಿಲ್ಲ ಅವರು ಇವತ್ತಿಂದನೇ ಕಲೀರಿ. ಕಲಿತು ನೀವು ಶುರು ಮಾಡಿ. ನೀವು ಕಲಿತು ಶುರು ಮಾಡುವಾಗ ನಿಮಗೊಂದು ಧೈರ್ಯ ಬರ್ತದೆ, ಇಲ್ಲ ನಾನು ಏನಾದರೂ ಒಂದು ಮಾಡಬೇಕು ಅಂತ. ಒಂದು ಡಿಸೈನ್ನ ನೀವು ಕಲೀಲಿಕ್ಕೆ ಶುರು ಮಾಡಿದರೆ ಇನ್ನೊಂದು ಕಲಿಯುವ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಡಿಸೈನ್ ಮೇಲೆ ನೀವು ಯಾವ ಥರ ಮಾಡ್ತೀರಾ ಅದರ ಮೇಲೆ ನೀವೊಂದು ರೇಟನ್ನು ಫಿಕ್ಸ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಬೇಗ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಬಾಯ್, ಟಾಟಾ, ಟೇಕ್ ಕೇರ್.